Hey guys, welcome back to my YouTube channel. So after a long gap, I'm back. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸಖತ್ತಾಗಿದ್ದೀನಿ. ತುಂಬ ದಿನ ಗ್ಯಾಪ್ ಆಗಿತ್ತು, ಬೋರ್ಡ್ ಎಕ್ಸಾಮ್ ಪ್ರೆಷರು, ಟೆನ್ಷನ್ನು ಅದೆಲ್ಲ. ಸೊ ನಿನ್ನೆಗೆ ಎಕ್ಸಾಮ್ ಮುಗಿದಿದೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ, ಮತ್ತೆ ರೀಸ್ಟಾರ್ಟ್ ಅಂತ ಹೇಳಿಬಿಟ್ಟು ತುಂಬ ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೇಳ್ತಾನೆ ಇದ್ದರು, ಕಂಟಿನ್ಯೂ ದ ವ್ಲಾಗ್, ಬಿಡಬೇಡ ವ್ಲಾಗ್ನ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಸೊ ನನಗೂ ನನಗೇನಾದರೂ ಮಾಡಬೇಕು ಅಂತ ಅಂದಾಗ ಸಪೋರ್ಟಿವ್ನೆಸ್ ಬೇಕು ಅಂತ ಅನಿಸುತ್ತೆ. ಸೊ ಅದು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮೀರಿ ನೀವು ಸಪೋರ್ಟ್ ಕೊಟ್ಟಾಗ ನನಗೂ ಇನ್ನೂ ವ್ಲಾಗ್ಸ್ ಮಾಡೋದಕ್ಕೆ ಏನಂತಾರೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಐ ಆಮ್ ಬ್ಯಾಕ್ ವಿತ್ ಅನದರ್ ವ್ಲಾಗ್. ಇವತ್ತು ಊರಲ್ಲಿ ಹಬ್ಬ ಇದೆ, ಮಾರಿ ಹಬ್ಬ ಇದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೌ ವಿ ಸೆಲೆಬ್ರೇಟ್ ಅಂತ, ನಾವು ಹೆಂಗೆ ಆಚರಿಸ್ತೀವಿ, ನಾವು ಎಷ್ಟು ಜೋಶಲ್ಲಿ ಇರ್ತೀವಿ, ಏನೇನು ಮಾಡ್ತೀವಿ ಅಂತ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6 o'clock ಆಗಿದೆ. ದೇವಸ್ಥಾನದ ಹತ್ರ ಹೋಗೋಣ ಅಂತ. ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಮಾರಿ ಕುಣಿತಿರ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಬೆಳಿಗ್ಗೆ ದೇವಸ್ಥಾನದಿಂದ ವಾಪಸ್ ಬಂದಮೇಲೆ ಸೀರೆ ಹಾಕೋಣ ಅಂತ ಹೇಳಿಬಿಟ್ಟು ಸೀರೆನ ಸ್ಟ್ರೈಟ್ನಿಂಗ್ ಮಾಡಿ ಇಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅಲ್ಲಿ ನಾವು ಮಾತಾಡಿರೋ ಸೌಂಡ್ ಕೇಳಿಸಿದೋ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಅಷ್ಟೊಂದು ಜನ ಅಷ್ಟು ಗಲಾಟೆ ಇತ್ತು. ಅದಕ್ಕೋಸ್ಕರ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ಕೊಂಡು ಹಾಕ್ತೀನಿ. ಮಾತಾಡಿದ್ರೆ ಕೇಳಿಸುತ್ತಾಗ ಗೊತ್ತಿಲ್ಲ.
ಮಾತಾಡೋಕ್ಕಾಗಿಲ್ಲ, ವಾಯ್ಸ್ ತುಂಬ ಕೇಳಿಸಿಲ್ಲ, ಟಮಟೆ ಸೌಂಡೆಲ್ಲ ಇತ್ತು. ಹಾಗಾಗಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಮನೇಲಿ ಏನು ಮಾಡ್ತಿದ್ದಾರೆ ಅಂದರೆ ಮಾಡ್ತಿದ್ಯಾ? ಹಾಂ, ಅಕ್ಕಿ ಪುಡಿ ಮಾಡ್ತಾವದಿ. ಏನಕ್ಕೆ ಅಕ್ಕಿ ಪುಡಿ ಮಾಡ್ತಿರೋದು? ತಂಬಿಟ್ಟು ಕಲ್ಸಕ್ಕೆ. ತಂಬಿಟ್ಟು ತೊಗೊಂಡೋಗೋಕ್ಕೆ ತಂಬಿಟ್ಟು ಆರ್ತಿನ ತಂಬಿಟ್ಟು ಮಾಡ್ತವ್ರೆ. ಇವಾಗ ನಾವು ಅಲ್ಲಿಂದ ಬಂದು ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸಿಗ್ತೀನಿ ರೆಡಿ ಆಗಿಬಿಟ್ಟು. ಫ್ರೆಶ್ ಅಪ್ ಆದೆ. ಇವಾಗ ಅಮ್ಮ ಹೂ ಬಿಡ್ಸ್ಕೊಬಂದು ಹೇಳಿದ್ರು ಮೇಲ್ಗಡೆಯಿಂದ ತಂಬಿಟ್ಟು ಹಾಕೋಕ್ಕೆ ಅಂತ. ಸೊ ತಂದಿದ್ದೀನಿ, ತೊಗೊಂಡು ಕೊಡೋಣ ಬನ್ನಿ. ಇನ್ನೂ ಮಾಡಿಲ್ವಮ್ಮ? ತಗೊಳಮ್ಮ. ಇನ್ನೂ ಎಷ್ಟೊತ್ತು ಬೇಕು? ಇಲ್ಲೇನೋ ಇಟ್ಟಿದ್ದಾರೆ. ಇನ್ನೂ ಮಾಡೋಕ್ಕೆ ಓಡಾಡ್ತಾನೆ ಇದ್ದಾರೆ, ಇನ್ನೂ ಮಾಡಿಲ್ಲ. ತಂಬಿಟ್ಟು ಕಟ್ತಾ ಇದ್ದಾರೆ. ಇಷ್ಟಕ್ಕೂ ಕಟ್ತಿದ್ಯಾ? ಹಾಂ, ಅದರಂಡಿ ಅವರೇ, ಏನು ಇಷ್ಟಿಗೂ ಕಟ್ತಿದ್ದೀರಾ? ದೊಡ್ಡದು ಕಟ್ಟಲ್ವಾ? ಅದು ಫಸ್ಟಾ? ಓಕೆ. ಏನಜ್ಜಿ, ಕಾಫಿ ಕಾಯಿಸ್ಬೇಕಾ? ಕಾಫಿ. ಸೊ ಅಜ್ಜಿಗೆ ಕಾಫಿ ಬೇಕಂತೆ, ಕಾಫಿ ಮಾಡೋಣ. ಅದಾದಮೇಲೆ ನಮ್ಮ ಅಜ್ಜಿ ಕಾಫಿ ಕೇಳಿದ್ರು ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಮ್ಮಂಗೆ ಇಬ್ಬರಿಗೂ ಕಾಫಿ ಇಟ್ಕೊಟ್ಟೆ. ಅವರಿಗೆ ದೇಹಕ್ಕೆ ಅವ್ರಿಗೆ ಯಾವಾಗ ಸುಸ್ತಾಗ್ತಾ ಇರುತ್ತೆ ಅವಾಗೆಲ್ಲ ಕಾಫಿ ಕುಡಿತಿರ್ತಾರೆ. ಅಂದರೆ ಲೈಕ್ 1 2 to 3 ಟೈಮ್ಸ್ ಆದರೂ ಇರಬೇಕು. ನಮಗೆ ಎಲ್ಲರೂ ಕೂಲ್ ಡ್ರಿಂಕ್ಸ್ ಮತ್ತು ಎನರ್ಜಿ ಡ್ರಿಂಕ್ ಕುಡಿದ್ರೆ ಅವ್ರಿಗೆ ಕಾಫಿನೇ ಎನರ್ಜಿ ಡ್ರಿಂಕ್. ನಮ್ಮ ಮನೇಲಿ 3 to 2 ಟೈಮ್ಸ್ ಕಾಫಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇವರಿಬ್ರಿಗೂ ಕಾಫಿ ಈಸ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಆಮೇಲೆ ಟೈಮ್ ಕೇಳಿದ್ರು, ಅದನ್ನು ಹೇಳ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗೋಣ, ಟೈಮ್ ಆಯಿತು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ದೆ. ಸ್ಯಾರಿ ಉಟ್ಕೊಂಡು ಹಬ್ಬಕ್ಕೆ ರೆಡಿ ಆಗೋದೇ ಒಂಥರ ಗುಡ್ ವೈಬ್, ನನಗಂತೂ ತುಂಬ ಇಷ್ಟ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ. ಕಾಯ್ಕೊಂಡು ಕೂತಿದ್ರು. ಅಲ್ಲಿ ಹೋದಾಗ ಫುಲ್ ಗಲಾಟೆ, ಫುಲ್ ರಶ್ಶು, ಏನೂ ಕೇಳಿಸಲ್ಲ ಮಾತಾಡಿರೋದು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಸಾಧ್ಯ, ಬಿಕಾಸ್ ತುಂಬ ಸೌಂಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನೇ ಓನಾಗಿ ಕಲೆಕ್ಟ್ ಮಾಡ್ಕೊಂಡು ಹಾಕಿದ್ದೀನಿ. ಅವರೇ ಹಾಯ್ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾವ್ಯಂಗೆ ಎಲ್ಲರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೀರಾ? ಫಸ್ಟ್ ಟೈಮ್. ಒಂದ್ಸಲ ಮಿಸ್ ಮಾಡ್ಕೊಬಿಟ್ಲು. ನನಗಿಂತ ಊರಿಗೆ ಮುಂಚೆನೇ ಓಡೋಗ್ಬಿಟ್ಟವಳೆ ಕಾಲೇಜ್ಗೆ. ಏನಕ್ಕೆ? ಫೇರ್ವೆಲ್ಗೆ ಹೊಟ್ಟೋಗಿದ್ದಲ್ಲ, ಸಿಕ್ಕಿಲ್ಲ ಗೈಸ್, ಸಿಕ್ಕಿಲ್ಲ. ಇವಾಗ ಸಿಗ್ತಾವಳೆ ನೋಡಿ. ನಮ್ಮ ಕಾವ್ಯನ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸೈಸ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಜೊತೆಲಿರ್ತೀವಿ, ನೀವು ನಾವು ಜೊತೆಲಿರ್ತೀವಿ. ಮತ್ತೆ ಇನ್ನೇನು ಸಮಾಚಾರ ಹೇಳಿ? ಹಬ್ಬ ನಡೀತೈತೆ, ಹೆಂಗ ಅನ್ಸ್ತೈತೆ ಹಬ್ಬ? ಮಾತಾಡೋಕೈತೆ ಸುತ್ತಮುತ್ತ ಜನ ಅವರೇ ಶೈಯಲ್ಲಿ ಕ್ಯಾಮ್ರಾ ಓಪನ್ ಮಾಡಿರೋದು ಎಲ್ಲ ನಮ್ಮೇ ನೋಡ್ತಾರೆ ಕ್ಯಾಮ್ರಾ. ಬಾಯ್, ಮತ್ತೆ ಸಿಗ್ತೀನಿ ಗೈಸ್ ಮನೆಗೆ ಹೋಗಿ. ಎಷ್ಟು ಜನ ಸಾಗರ, ಈ ಕಾಲಕ್ಕೆ ಇದು ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ರೂಪಕ ಅಲಂಕಾರ ಹೇಳೇ ನೋಡಿ ಗೈಸ್. ನಾವು
ಏನೋ ಹೇಳ್ತಾಳೆ ಗೈಸ್. ಹೇಳವ, ಹೇಳು. ಸ್ಯಾರಿ ಹಾಕೋಬಿಟ್ಟಿದ್ದೀನಿ ಅಂತ ಒಂದು ಅಕ್ಕ. ಆ ರಶ್ಶಲ್ಲಿ ದೇವ್ರನ್ನ ರಶ್ಶಲ್ಲಿ ನೋಡೋದು ಎಷ್ಟು ಪುಣ್ಯದ ಕೆಲಸ ಗೊತ್ತಾ. ಒಬ್ಳು ಇದ್ದಾಳೆ ಕ್ಯಾಮ್ರಾ ಮಧ್ಯದಲ್ಲಿ ಮಾತಾಡಲ್ಲ, ಎಲ್ಲ ಕ್ಯಾಮ್ರಾ ಆಫ್ ಮಾಡಿದ್ರೆ ಪಟ 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 ಅಂತಾರೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ, ಒಬ್ಬಳೇ ಮಾತಾಡೋದನ್ನ ಥರ. ಮುಂದೆ ಬಂದು ನಿಂತವಳೆ ಇಲ್ಲಿ ವ್ಲಾಗ್ ಮಾಡೋಕ್ಕೆ. ವ್ಲಾಗ್ ಮಾಡ್ತೀನಿ ಅಂತಾಳೆ, ಕ್ಯಾಮ್ರಾ ಆನ್ ಮಾಡ್ಕೊಂಡು ಸೈಲೆಂಟಾಗಿ ನಿಂತ್ಕೊತಾಳೆ ನೋಡಿ ಗೈಸ್. ಅವಳೇ ಮಾತಾಡೋದು, ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಿ. ನಾವು ಮಾತಾಡಿ ನಿಮಗೂ ಬೇಜಾರಾಗಿರುತ್ತಲ್ಲ, ಇವರು ಮಾತಾಡ್ತಾರೆ. ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಿ. ಕಾಣಿಸ್ತಾನೆ ಇಲ್ಲ, ಆಯ್ ಹೊಡಿತೆ. ಅದೆಲ್ಲ ಆದಮೇಲೆ ಮತ್ತೆ ದೇವಸ್ಥಾನದ ಒಳಗಡೆ ಹೋದ್ವಿ. ಎಲ್ಲ ಅಲ್ಲಿ ಖಾಲಿ ಆದಮೇಲೆ ಮತ್ತೆ ನಾವು ಇನ್ನೊಂದು ಸಿದ್ಧೇವಮ್ಮನ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ನಾನು ಮತ್ತು ಹರ್ಷಿತಾ ಅವರಮ್ಮ ಮತ್ತು ನನ್ನ ತಂಗಿ ಬಂದ್ವಿ. ಯಾಕಂದರೆ ಫಸ್ಟ್ ಬಂದಾಗ ಫುಲ್ ನಿಮ್ಗೆ ತೋರಿಸ್ದಂಗೆ ಫುಲ್ ರಶ್ ಇತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಹರ್ಷಿ ಹೋಮಿ ಆಗಿಬಿಟ್ಟಿದ್ದಾಳೆ. ನಂಗೊಂಥರ ಅವಳು ತುಂಬ ಸೀನಿಯರ್ ಆಗಿರ್ಬೋದು, ಬಟ್ ಫುಲ್ ಹೋಮಿ ಆಗಿಬಿಟ್ಟಿದ್ದೀವಿ. ಹಬ್ಬನ ಇಬ್ಬರು ಬೆಸ್ಟ್ ಫ್ರೆಂಡ್ ಥರ ಜೊತೆಲಿ ವೈಬ್ ಮಾಡಿದ್ವಿ. ಆಮೇಲೆ ಇಲ್ಲಿಗೂ ಅಷ್ಟೇ, ಮಾರಿಗುಡಿ ದೇವಸ್ಥಾನಕ್ಕೂ ಅಷ್ಟೇ. ಅದಾದಮೇಲೆ ಎಲ್ಲ ತಂಬಿಟ ಆರತಿ ಎಲ್ಲ ತೊಗೊಂಡು ಹೋಗಾದ್ಮೇಲೆ ನಾವು ವೆಯ್ಟ್ ಮಾಡಿ ನಿಂತ್ಕೊಂಡು ದೇವ್ರು ನೋಡ್ಕೊಂಡೆ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ಆಲ್ಮೋಸ್ಟ್ ಹೊಟ್ಟೋದ್ರು. ನಾವೇ ಒಂದು ಲಾಸ್ಟ್ ಫೈನಲಲ್ಲಿ ನಾವೇ ನೋಡಿದಂತ ಅನಿಸುತ್ತೆ. ನಿಂತ್ಕೊಂಡು ವೆಯ್ಟ್ ಮಾಡಿ ಅಷ್ಟೋ ತನಕ ನಾವು ಹಾಟೆ ಹೊಡ್ಕೊಂಡು, ಆಮೇಲೆ ಪವರ್ ಬೇರೆ ಹೊಟ್ಟೋಗಿತ್ತು. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನನ್ನ ತಂಗಿ ಕೈಲಿ ವೀಡಿಯೋ ಮಾಡು ಅಂತ ಕೊಟ್ಟಿದ್ದೀನಿ. ಬಿಕಾಸ್ ನಾನು ಮುಂದೆ ನಿಂತ್ಬಿಟ್ಟಿದ್ದೆ, ಯಾವಾಗಲೂ ಅಲ್ಲಿಂದ ನಾನೇ ವೀಡಿಯೋ ಹಿಡ್ಕೊಬಂದಿದ್ನಲ್ಲ, ಅದಕ್ಕೋಸ್ಕರ ನೀನು ಹಿಂದೆ ನಿಂತಿದ್ಯಾ ಅಂತ ಅವಳ ಕೈಲಿ ಕೊಟ್ಟಿದ್ದೆ. ಅಮ್ಮನ ನೋಡಿದಾಗ ಅಷ್ಟೇ ಫುಲ್ ಖುಷಿ ಆಯಿತು. ಏನೋ ಒಂಥರ ಸ್ಟ್ರಾಂಗ್ ಫೀಲಿಂಗು, ವೈಬು ಎಲ್ಲ ನನಗೆ ಜಾಸ್ತಿ, ಅಂದರೆ ದೇವ್ರ ಡಿವೈನ್ ತುಂಬ ಕನೆಕ್ಟ್ ಆಗ್ತೀನಿ ನಾನು. ಆ್ಯಂಡ್ ಇದುವರೆಗೂ ನಾನು ಏನು ಕೇಳ್ಕೊಂಡಿದ್ರು ಅದು ಈಡೇರುತ್ತೆ. ಲೈಕ್ ಫುಲ್ ಭಕ್ತಿಯಿಂದ ಕೇಳ್ಕೊತೀನಿ. ಎಲ್ಲರಿಗೂ ಆಗುತ್ತಲ್ವ ಗೊತ್ತಿಲ್ಲ, ನನಗಂತೂ ಖಂಡಿತ ಆಗುತ್ತೆ. ಆ್ಯಂಡ್ ನಾನು ಯಾವ್ದು ಆಗಲ್ವೋ ಅದನ್ನು ಕೇಳ್ಕೊಳ್ಳೋದೇ ಇಲ್ಲ. ಯಾಕಂದರೆ ಐ ಟ್ರಸ್ಟ್ ಏನಾಗಬೇಕು ಅದು ಆಗೇ ಆಗುತ್ತೆ ಅಂತ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಅಷ್ಟೇ ತುಂಬ ಜನ ಏನೇನೋ ಮಾತಾಡಿದ್ರು, ಬಟ್ ನಾನು ಕೆಲವೊಂದು ಡೌಟ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬ ಹೋಪ್ಸ್ ಬಂದಿದ್ದು, ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೇ ಮಾಡಬೇಕು ಅಂತ ಸ್ಟ್ರಾಂಗ್ ಫೀಲಿಂಗ್ ಬಂದು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅಮ್ಮನ ನೋಡ್ತಾ ಇದ್ರೆ ಏನೋ ಒಂಥರ ಸ್ಟ್ರಾಂಗ್ ನಾನು ಇದ್ದೀನಿ ಅನ್ನೋ ವೈಬ್ ಕೊಡ್ತಾರೆ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಅಷ್ಟೇ. ಸೊ ಹಾಗಾಗಿ ದೇವ್ರು ನೋಡ್ಕೊಂಡು ಹೋಗಬೇಕು ಅಂತ ಇಬ್ಬರು ಡಿಸೈಡ್ ಮಾಡಿ ಪವರ್ ಹೋಗಿದ್ರು ವೆಯ್ಟ್ ಮಾಡಿಕೊಂಡು ಒಳಗಡೆ ಹೋಗಿ ಅಮ್ಮನ ನೋಡಿದ್ವಿ. ಕೆಲವ್ರು ಹೇಳ್ತಾರೆ ದೇವ್ರು ನೋಡ್ತಾ ಇದ್ರೆ ಶಾಕ್ ಆಗುತ್ತೆ ಹಾಗೆ ಹೀಗೆ ಅಂತ, ಬಟ್ ನನಗೆ ನೋಡ್ತಾ ಇದ್ರೆ ಡಿವೈನ್ ಕಣ್ಣೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ನನ್ನ ಪಕ್ಕದಲ್ಲೇ ನಿಂತಿರೋ ಥರ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಹೇಳಬೇಕು ಅನಿಸ್ತು ಹೇಳಿದೆ. ಅದಾದಮೇಲೆ ವಿಡಿಯೋ ಹಿಡ್ಕೊಳಕ್ಕೆ ಬರ್ತಿಲ್ಲ. ಅಲ್ಲಿಂದ ಅಮ್ಮನ ನೋಡಿಕೊಂಡು ವಾಪಸ್ ಮನೆಗೆ ಅಂತ ಹೊರಟ್ವಿ. ಇನ್ನೂ ಪವರ್ ಬಂದಿಲ್ಲ. ಇವತ್ತಂತೂ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು. ಬಿಕಾಸ್ ಹರ್ಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ವ್ಲಾಗಲ್ಲಿ ಮಾತಾಡಿಸ್ಕೊಂಡು ಅವ್ರನ್ನೆಲ್ಲರನ್ನೂ ಅಷ್ಟು ಜನ ಮಧ್ಯ ವಿಡಿಯೋ ಓಪನ್ ಮಾಡಿದ್ದೀನಲ್ವಾ, ಫುಲ್ ಟಯರ್ಡ್ ಆಗಿದೆ ಇವಾಗ. ಅಷ್ಟು ರಶ್ಶು, ಮಾತಾಡಿದ್ದೀವಿ, ಅದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಕೇಳಿಸಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ. ಅಷ್ಟು ಜನ, ಅಷ್ಟು ರಶ್ಶು. ಲೈಕ್ ಏನು ಲೈಟ್. ಇವಾಗ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ತಾರೆ, ಅದನ್ನು ತೋರಿಸ್ತೀನಿ ಗೈಸ್. ಅಲ್ಲೊಂದು ಕೋತಿ, ಅಲ್ಲಿ ಕ್ಯಾಮ್ರಾ ಹತ್ರ ಬರಲ್ಲ ಬೇಡವಾ ಅಂತ ಇಲ್ಲೊಬ್ಳು ಕ್ಯಾಂಡಿಡಿಂಗ್ ಡ್ಯಾನ್ಸ್ ಮಾಡ್ತು. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವರಿಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಇವಾಗ ನಾವು ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡೋಣ. ನಾಲ್ಕು ಗಂಟೆಗೆ ಮಾತ್ರ ತಗೊಂಡ್ಯಾ? ಸರಿ ಸರಿ. ನೆಟ್ಟಿಲ್ಲ ಹಂಗಲ್ಲ, ವಿಡಿಯೋ ಮಾಡೋಕ್ಕೇನು, ನಾಳೆ ಅಪ್ಲೋಡ್ ಮಾಡೋದು. ಮಾತ್ರೆ ತಗೊಬ ಅಂತ ಹೇಳಿದವ್ರಿಗೆ ಸೊ ಇವತ್ತು ಎಲ್ಲ ಪ್ರೋಗ್ರಾಮ್ ಮುಗೀತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಊಟ ಆಯಿತು, ಇವಾಗ ಎಲ್ಲರೂ ಮಲಗಿದ್ದಾರೆ. ಟೈಮ್ ಆಲ್ಮೋಸ್ಟ್ 11:40 ಆಗಿದೆ.
ಸೊ ಇಫ್ ಇಟ್ ಈಸ್ ಪಾಸಿಬಲ್ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಟುಮಾರೋ, ಇಲ್ಲ ಅಂತಂದರೆ ಗೋಯಿಂಗ್ ಟು ಎಂಡ್ ದಿಸ್ ವ್ಲಾಗ್. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕು, ಹಾಗೆ ನಾನು ನಾನ್ ವೆಜ್ ತಿನ್ನಲ್ಲ. ಆ್ಯಂಡ್ ಕೆಳಗಡೆ ಅಷ್ಟೊಂದೇನು ಗಲೀಜಾಗಿರಲ್ಲ, ಬಿಕಾಸ್ ನಾವು ನಾನ್ ವೆಜ್ ಯಾವಾಗಲೂ ಬಾಲ್ಕನಿಯಲ್ಲಿ ಒಂದು ಸ್ಟೋರ್ ರೂಮಲ್ಲಿ ಅಡುಗೆ ಮಾಡೋದು, ನಾನ್ ವೆಜ್ ಯಾವಾಗಲೂ ಕೆಳಗಡೆ ಮಾಡಲ್ಲ. ಹಾಗಾಗಿ ಅಷ್ಟೊಂದೇನು ಗಲೀಜಾಗಿರಲಿಲ್ಲ, ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು. ಆ್ಯಂಡ್ ನಾನ್ ವೆಜ್ ತಿನ್ನಲ್ಲ, ಹೇಳ್ತಾರೆ ಏನು ಆಗಲ್ಲ ಪೂಜೆ ಆದಮೇಲಾದರೂ ತಿನ್ನು ಅಂತ. ನನಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಂದ್ರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಪೂಜೆ ಮಾಡಿದ್ರೆ ನಂಗೆ ಸಮಾಧಾನ ಆಗೋದು. ಪೂಜೆ ಮಾಡಾದ್ಮೇಲೆ ನಾನು ತಿಂಡಿ ತಿನ್ನೋದು, ಅಲ್ಲಿವರೆಗೂ ತಿಂಡಿ ತಿನ್ನಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರುತ್ತೆ. ಸೊ ಹಾಗಾಗಿ ಗುರುವಾರ ಯಾವಾಗಲೂ ಬೆಳೆಯೋ ತಿಂಡಿ ತಿನ್ನೋದೇ ಇಲ್ಲ ನಾನು. ಎಲ್ಲ ಕೆಲಸ ಮುಗ್ದಿದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮುಗಿಸ್ಬೇಕು. ಸೊ ನಿನ್ನೆ ವ್ಲಾಗ್ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಸ್ವಲ್ಪ ಆದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮಾತಾಡಿರೋದು ಕೇಳಿಸಿದೆಯೋ ಗೊತ್ತಿಲ್ಲ, ತುಂಬ ಜನ ನಂಟರು ವಿಡಿಯೋ ಮಾಡೋಕ್ಕೆ ನಂಗೆ ಸ್ವಲ್ಪ ಶೈ ಆಯಿತು. ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆಗೆ ಸ್ವಲ್ಪ ತುಳಸಿ ಕಿತ್ಕೊಂಡು ಹೋಗೋಣ. ಇಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಅರ್ಜೆಂಟಿಗೆ ಬೇಕಂದ್ರೆ ಹೊಲದಿಂದ ತರ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಬಿಸಿಲು ಜಾಸ್ತಿ, ಯಾವಾಗ ಜಾಸ್ತಿ ನೀರು ಹಾಕಬೇಕು ಅಷ್ಟೆ. ಪೂಜೆ ಮುಗಿಸಿ ಇವಾಗ ಟೈಮ್ ಇನ್ನೂ 1 ಗಂಟೆ ಆಗಿದೆ. ನಾ ತಿಂದಿರಲ್ಲ. ಇಷ್ಟು ಬಿಸಿಲು. ಫುಲ್ ನೆನೆ ಹಬ್ಬ ಎಲ್ಲ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವತ್ತು ನಾನ್ ವೆಜ್ ಏನೂ ತಿನ್ನೋಂಗಿಲ್ಲ ಅಂತ ಸಪ್ರೇಟಾಗಿ ನನಗೋಸ್ಕರ ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ. ಹೂವು ಬಿಡಿಸ್ಕೊಂಡು ಹೋಗೋಣ. ಸ್ವಲ್ಪ ಹೂವು ಬಂದಿದೆ ಅಲ್ವಾ ನೋಡಿ, ಸ್ವಲ್ಪ ಇರೋದು ನಿನ್ನೆ ಕಿತ್ಬಿಟ್ಟಿದ್ದು, ಅದಕ್ಕೆ ಇಷ್ಟೇ ಅದು. ಆಮೇಲಿಂದ ಬಂದು ನೀರು ಹಾಕೋಣ ಗೈಸ್. ಇವಾಗ ಹೋಗಿ ಪೂಜೆ ಮಾಡಬೇಕು. ಎಲ್ಲ ಫುಲ್ ಟೈರ್ಡಾಗಿ ಸುಸ್ತಾಗಿ ಮಲ್ಕೊಂಡೇ ಬಿಟ್ಟಿದ್ದಾರೆ ಅಲ್ಲಿ. ವೆದರ್ ಇಲ್ಲೊಂದು ಮನೆ ಇದ್ರೆ 4 ಕಿಲೋಮೀಟರ್ ಬಿಟ್ಟು ಮನೆ ಇದೆ. ಜಾಸ್ತಿ ಜನ ಸೇರ್ಬಿಡೋದಂತ ಹೇಳೋದು. ಓ ಇವಾಗ ಕಚ್ಚಾಡ್ತಿರೋದು ನೀವು, ನಮ್ಗೆ ಕಚ್ಚಾಡ್ತೀರ. ಈಗ ನೋಡಿ ಒಳ್ಳೇದು ಹೇಳ್ತೈತೆ, ವಿಡಿಯೋ ತೆಗಿತಾ ಇವತ್ತು ನಾವು ಅಣ್ಣೆ ಸರಿ. ಈಗ ಮಾಹಿತಿ ಎಕ್ಸಾಮ್ ಬರೆಯೋ ಗರ್ಲ್ ನಾಳೆ. ಈಗ ನಿಮ್ಮ ಆಫೀಸಲ್ಲಿ ಯಾರು ನೋಡ್ಕೊಳ್ಳಲ್ಲ, ಮುಖ ತೋರಿಸಿ ಪರವಾಗಿಲ್ಲ. ಫ್ಲ್ಯಾಶ್ ಲೈಟ್ ಆಫ್ ಮಾಡು ಸಾಕು ಬಿಡು. ವಿಡಿಯೋ ಮಾಡ್ಕೊಂಡ ಪೂಜೆದು ಮನೇಲಿ ಇವ್ರು ಮತ್ತೆ ಅವ್ರ ಅಣ್ಣ ತಮ್ಮ ಕಚ್ಚಾಡ್ತಾರಂತೆ. ನಮ್ಮಿಬ್ರಿಗೆ ಕಚ್ಚಾಡೋದು ಅಂದ್ರೇನೆ ಗೊತ್ತಿಲ್ಲ. ನಾವು ಕಚ್ಚಾಡೋದೇ ಇಲ್ಲ. ನಾವ್ ಎಷ್ಟು ಪ್ರೀತಿಯಿಂದ ಇರ್ತೀವಿ ಗೊತ್ತಾ? ಕಚ್ಚಾಡೋದ್ರ ಸ್ಪೆಲ್ಲಿಂಗ್ ಗೊತ್ತಿಲ್ಲ ನಮ್ಗೆ. ವಿಡಿಯೋ ಮಾಡ್ಲಾ ಅಲ್ಲ, ನಾನು ಆಪೋಸಿಟ್ ಹೇಳ್ತೀರ, ನೀವು ಅರ್ಥ ಮಾಡ್ಕೋಬೇಕು ತಾನೆ. ಸರಿ. ಓಕೆ ಗೈಸ್, ಪೂಜೆ ಆಯಿತು, ಊಟನೂ ಆಯಿತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ನಿನ್ನೆಯಿಂದ. ಸೊ
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.